ಹಾಯ್ ಸ್ನೇಹಿತರೆ, ಬರ್ರಿ ಇವತ್ತೊಂದು ಸ್ಪೆಷಲ್ ಆದಂಥ ಕಲರ್ಫುಲ್ ಆದಂಥ ಅಷ್ಟೇ ರುಚಿಯಾದಂಥ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾದಂಥ ಬೀಟ್ರೂಟ್ ಚಪಾತಿ ಹಂಗೆ ಬೀಟ್ರೂಟ್ ದೋಸೆ ಮಾಡತ್ತೀವಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಅದರ ಜೊತೆ ಕಾಂಬಿನೇಷನ್ ಆಗಿ ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಮೊಸರು ಒಗ್ಗರಣೆ ಮಾಡಿದ್ದೀವಿ. ಇದು ನಮ್ಮದು ಕಲರ್ಫುಲ್ ಆದಂಥ ಟೇಸ್ಟಿ ಮತ್ತು ಹೆಲ್ದಿ ಆದಂಥ ಬೀಟ್ರೂಟ್ ಚಪಾತಿ. ಇದು ಬೀಟ್ರೂಟ್ ದೋಸೆ, ಗರಿ ಗರಿ ಆದಂಥ ದೋಸೆ ನೋಡ್ರಿ, ಎಷ್ಟೊಂದು ಗರಿ ಗರಿಯಾಗಿ ಬಂದಿದೆ. ಸೇಮ್ ಮಸಾಲೆ ದೋಸೆ ನೋಡಿದಂಗೆ ಅದಕ್ಕಿಂತಲೂ ಒಂದು ಕೈ ಟೇಸ್ಟು ಇನ್ನೂ ಚೆನ್ನಾಗಿರೋದಂತ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಸ್ನೇಹಿತರೆ, ಶುಭದ ಎಲ್ರಿಗೂ. ಬರ್ರಿ ಇವತ್ತು ಸ್ಪೆಷಲ್ ಬೀಟ್ರೂಟ್ ಚಪಾತಿ ಮಾಡತ್ತೀನಿ ನೋಡ್ರಿ, ಅದನ್ನು ತೋರಿಸಾತೀನಿ. ಮೀಡಿಯಮ್ ಸೈಜ್ ಸಣ್ಣವಿದ್ದು ಅದಕ್ಕೆ ನಾನು 4 ಬೀಟ್ರೂಟ್ ತೊಗೊಂಡಿನಿ. ಆಮೇಲೆ ನಿಮ್ಮ ಖಾರಕ್ಕೆ ತಕ್ಕಷ್ಟ ಮೆಣ್ಸಿಕಾಯಿ ತೊಗೊಳ್ರಿ. ನಾನು ಇಲ್ಲೊಂದು 5-6 ಮೆಣ್ಸಿಕಾಯಿ ತೊಗೊಂಡಿನಿ. ಇವಾಗ ಬೀಟ್ರೂಟನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ನೋಡ್ರಿಲ್ಲ. ನಮ್ಮ ಖಾರಕ್ಕೆ ನಾನು ಒಂದು 6 ಮೆಣ್ಸಿಕಾಯಿ ಹಾಕ್ಕೊಂಡೀನಿ. ಈಗ ಬೀಟ್ರೂಟನ್ನು ತೊಗೊಂಡಿನಲ್ಲ, ಸಿಪ್ಪೆ ಸುಲಿದು ನೀರು ತೊಳ್ಕೊಂಡು ಹಿಂಗೆ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ತುರಿದು ಹಾಕೋಬೋದು, ಬೇಗ ಸಣ್ಣ ಆಗ್ತೈತಿ. ನಾನು ತುರಿದು ಇದು ಲೇಟ್ ಆಗುತ್ತಂತ ಹಿಂಗೆ ಹಾಕ್ಕೊಂಡೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳತ್ತೀನಿ. ಕರಿಬೇವು, ಕೊತ್ತಂಬರಿ, ಹಂಗೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು, ಇಷ್ಟು ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಸಣ್ಣದಾಗಿ ರುಬ್ಕೊಳ್ಳೋಣ. ಬರ್ರಿ ನೋಡ್ರಿ, ಹಿಂಗಾಗೈತಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ರುಬ್ಕೊಳತ್ತೇನೆ. ನೀರು ಹಾಕೋದ್ರಿಂದ ಬೇಗ ಇನ್ನೂ ನೈಸಾಗಿ ಆಗ್ತೈತಿ ಅಂತೆ ನೋಡ್ರಿ. ಇಲ್ಲೇ ಗೋಧಿ ಹಿಟ್ಟು ಸಾಣಿಸಿ ಇಟ್ಕೊಂಡೀನಿ. ಈಗ ನಮ್ದು ಬೀಟ್ರೂಟು, ಹಸಿರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಉಪ್ಪು ಇಷ್ಟು ಹಾಕಿ ರುಬ್ಬಿರೋ ಮಿಶ್ರಣ ರೆಡಿ ಆಯಿತು. ಈಗ ಇದನ್ನು ಇದಕ್ಕೆ ಹಾಕ್ಕೊಂಡು ನಾವು ಮಾಮೂಲಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಗೋಧಿ ಹಿಟ್ಟು ಹಾಗೆ ಕಲಿಸ್ಕೊ. ಚಪಾತಿ ಹಿಟ್ಟು ನೋಡ್ರಿ. ಆ ಜಾರ್ ನಂದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ನಲ್ಲ, ಈಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿನೂ ಹಾಕ್ಕೊಳಕತ್ತೀನಿ. ಈಗ ಇದ್ರೊಳಗೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿಕೊಂಡ್ರೆ ನಮ್ಮದು ಚಪಾತಿ ಹಿಟ್ಟು ರೆಡಿ ಆಗತ್ತೆ. ನಮ್ಮದು ಚಪಾತಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ ಇದೊಂದು 5-10 ನಿಮಿಷ ನೆನ್ಕೋಲಿ. ಅಷ್ಟರೊಳಗೆ ಇಲ್ಲಿ ಒಂದೆರಡು ದೋಸೆ ಹಿಟ್ಟು ಉಳಿದಿತ್ತು. ಆ ಹಿಟ್ಟಿಗೆ ಈಗ ಅದು ಬೀಟ್ರೂಟ್ ಪೀಲ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಈಗ ಒಂದೆರಡು ದೋಸೆ ಒಯ್ಯತ್ತೆ. ನೀವು ಈ ದೋಸೆ ಹಾಕೋಷ್ಟೊತ್ತಿಗೆ ಅದು ಹಿಟ್ಟು ನೆನಿತೈತಿ ಅಂಥೇಳಿ ಇಲ್ಲೇ ದೋಸೆ ಹಾಕೋಕ್ಕೆ ಹಂಚ ಕಾಯಾಕಿಟ್ಟಿದ್ದೆ. ನಾನು ಫಸ್ಟಿಗೆ ಒಂದು ಸಣ್ಣದು ಮಾಡಿ ತೆಗಿತೀನಿ. ಅದನ್ನ ಇವಾಗ ನಮ್ಮದು ಕಲರ್ ದೋಸೆ ರೆಡಿಯಾಗಕತ್ತು. ಎಂಥ ದೋಸೆ ಅಮ್ಮದು? ಕಲರ್ ದೋಸೆ. ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ರೆಡಿ ನೋಡ್ರಿ. ಇವಾಗ ನಮ್ಮದು ಕಲರ್ಫುಲ್ ಆದಂಥ ದೋಸೆ ರೆಡಿ, ಗರಿ ಗರಿ ದೋಸೆ. ಇವಾಗ ಆ ದೋಸೆ ತೆಗೆದು ಅದಕ್ಕೆ ಇನ್ನೊಂದು ದೋಸೆ ಹಾಕ್ಕೊಂಡೀನಿ. ನಿಮಗೆ ಯಾರಿಗೆಲ್ಲ ನಮ್ಮ ಕಲರ್ಫುಲ್ ದೋಸೆ ಇಷ್ಟ, ಅದು ನ್ಯಾಚುರಲ್ ಕಲರ್ ದೋಸೆ ಒಂದು ಲೈಕ್ ಕೊಡ್ರಿ. ಹಂಗೆ ವಿಡಿಯೋನ ಮತ್ತು ಜನಕ್ಕೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡಾಕತ್ತೀರಿ, ನಮ್ಮ ವಿಡಿಯೋ ನೋಡಾಕತ್ತವರು
ಸಬ್ಸ್ಕ್ರೈಬ್ ಮಾಡಿರಿ. ಅದರಿಂದ ನಮ್ಮ ಚಾನಲ್ ದೊಡ್ಡದಾಗಿ ಬೆಳೆಯೋದಕ್ಕೆ, ನಮ್ಮ ಕುಟುಂಬ ಇನ್ನೂ ಹೆಚ್ಚಿನ ದೊಡ್ಡ ಕುಟುಂಬವಾಗಿ ಬೆಳೆಯೋದಕ್ಕೆ ಸಹಕರಿಸ್ರಿ. ನೋಡಿರಿ, ಈ ಎಣ್ಣೆ ನಮ್ದು ಕಲರ್ಫುಲ್ ದೋಸೆ ರೆಡಿ ಆಗ್ತೈತಿ. ಈ ದೋಸೆಗೂ ಮತ್ತು ಚಪಾತಿಗೂ ಸೇರಿ ಇವತ್ತು ನಾವು ನಮ್ಮ ಫೇವ್ರೇಟ್ ಆದಂಥ ಆಲೂಗಡ್ಡೆ ಪಲ್ಯ ಮಾಡತ್ತೀವಿ. ಅದಕ್ಕೆ ಮಾಮೂಲಿ ಎಣ್ಣೆ ಕಾಸ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣ್ಸಿಕಾಯಿ ಹಿಂಗೆ ಪೇಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಹಾಕಾತೀವಿ. ಕರಿಬೇವು ಹಾಕಿದ್ದೀವಿ. ಅದು ಸ್ವಲ್ಪ ಬೆಂದ್ಮ್ಯಾಗೀಗ ಈರುಳ್ಳಿ ಹಾಕತ್ತಾರೆ. ಇವತ್ತಿನ ಆಲೂಗಡ್ಡೆ ಪಲ್ಯ ಭಟ್ರಿ ಇವರು. ಆ ಕಡೆ ಪಲ್ಯ ರೆಡಿ ಆಗತ್ತೈತಿ, ಈ ಕಡೆ ದೋಸೆನೂ ರೆಡಿ ಆಗ್ತಾ ಇದ್ದಾವೆ ನೋಡಿ. ಕ್ರಿಸ್ಪಿಯಾದಂಥ ಮಸಾಲೆ ದೋಸೆ ರೆಡಿ ಅದು ನಮ್ಮ ಕಲರ್ಫುಲ್ ಆದಂಥ ದೋಸೆ. ಕೊಟ್ಟೆ ಈರುಳ್ಳಿ ಅದು ಸ್ವಲ್ಪ ಬೇಯ್ತಿದ್ದಂಗೆ ಇವಾಗ ಉಪ್ಪು ಹಾಕೋದು. ಈರುಳ್ಳಿ ಅದೆಲ್ಲ ಬಂದಮೇಲೆ ಇವಾಗ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಆಲೂಗಡ್ಡೆ ಪಲ್ಯ ರೆಡಿ ಆದ ನೋಡಿರಿ. ನಮ್ಮ ಎಷ್ಟು ಸ್ವಲ್ಪ ಇತ್ತು, 4ರಿಂದ 5 ದೋಸೆಗೆ 4-5 ದೋಸೆ ನಮ್ಮ ಆದವು. ಈಗ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ನೆಂದೈತಿ. ಈಗ ಹಿಟ್ಟು ತೊಗೊಂಡು ನಾನು ಚಪಾತಿ ಲಟ್ಟಿಸ್ಕೊಳತ್ತೀನಿ. ನಾನಿವತ್ತು ಪದರಿನ ಚಪಾತಿ ಮಾಡ್ತಾಯಿಲ್ಲ, ಹಾಗೆ ಸಿಂಗಲ್ ಮಾಡತ್ತೀನಿ ನೋಡ್ರಿ. ನಾನು ಒಂದೊಂದು ಉಳಿ ತೊಗೊಂಡು ಇವತ್ತು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿನಿ. ಇಲ್ಲೇ ನಮ್ಮದು ಕಲರ್ ಚಪಾತಿ ಬೇಯಿಸಾಕತ್ತೀನಿ. ಯಾರು ತರಕಾರಿ ತಿನ್ನಂಗಿಲ್ಲ ಅವಾಗ ಹಿಂಗೆ ಮಾಡಿದರೆ, ಹಿಂಗಾದರೂ ತರಕಾರಿನ ತಿಂತಾರೋ ಅನ್ನೋ ಉದ್ದೇಶ ಒಂದು. ಆಮೇಲೆ ಇನ್ನೊಂದು ತರಕಾರಿ ತಿನ್ನೋದು ಒಂದಾಗತ್ತೆ. ಆಮೇಲೆ ಇನ್ನೊಂದು ಏನೋ ಇಷ್ಟ ಆಗುತ್ತಂದ್ರೆ ದಿನ ಏನೋ ಒಂಥರ ಚೇಂಜಸ್ ಐತಪ್ಪ ಅಂಥೇಳಿ ಖುಷಿಪಟ್ಟು ತಿನ್ನಲಿ ಅಂಥೇಳಿ ಮಾಡೋದು ನೋಡಿರಿ. ನಾವೇನು ಯಾವುದೇ ಕಲರ್ ಹಾಕಂಗಿಲ್ಲ, ಏನಿಲ್ಲ. ಇದ್ದಿರೋ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನೇ ಬಳಸಿ ಮಾಡುವಂಥ ವೆರೈಟಿ ನಾನು ಮಾಡಿರೋ ಇವತ್ತಿನ ಈ ಒಂದು ತಿಂಡಿ ಆಗಿರ್ಬೋದು. ಮಧ್ಯಾಹ್ನ ಊಟಕ್ಕೂ ಇದನ್ನೇ ಚಪಾತಿನೇ ಮಾಡಿದ್ದೀನಿ. ಇವಾಗೂ ಇದೆ, ಅವ್ರ ಜೊತೆ 1-2 ದೋಸೆ ಆಗಿದ್ವು ಅಷ್ಟೇ. ನಿಮಗೆ ನಾನು ಮಾಡಿರೋ ಈ ಒಂದು ಪದಾರ್ಥ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಚಾನಲನ್ನು ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಹಕರಿಸಿ ಸ್ನೇಹಿತರೆ. ನಮ್ದು ಚಪಾತಿ ರೆಡಿ. ಹಂಗೆ ಇಲ್ಲೇ ಆಲೂಗಡ್ಡೆ ಪಲ್ಯ ಮತ್ತು ಇದ್ರ ಜೊತೆ ಸ್ವಲ್ಪ ಇದು ಮೊಸರಿನ ಖಾರ ಅಂತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಜಸ್ಟ್ ಮೊಸರು ಒಗ್ಗರಣೆ ಅಂತೀವಿ. ಮೊಸರಿಗೆ ಒಗ್ಗರಣೆ ಹಾಕಿರೋದು. ಇಷ್ಟು ರೆಡಿ ಆಯ್ತು ನೋಡ್ರಿ. ಸೂಪರ್ ಆದಂಥ ಬ್ರೇಕ್ಫಾಸ್ಟ್ನೂ ಆಯಿತು, ಇತ್ತಾಗ ಮಧ್ಯಾಹ್ನಕ್ಕೆ ಲಂಚ್ಗೂ ಆಯಿತು. ಇದು ದೋಸೆ ಅಷ್ಟೇ, ಗರಿ ಆದಂಥ ದೋಸೆ.